ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರಾಯಬಾಗ್ ಇಲ್ಲಿ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿಗೆ ನನಗೆ ಬಂದಿರುವ ವಿಷಯವೆಂದರೆ ಕಲ್ಚರ್ ಆ್ಯಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣ, ದ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಸಾಮಾಜೀಕರಣದ ನಿಯೋಗಿಗಳು. The agencies of socialization. Man's personality is molded or shaped through the process of socialization. The process of socialization is operative not only in childhood, throughout life. ಸಾಮಾಜೀಕರಣದ ನಿಯೋಗಿಗಳು. ಮಾನವ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಾಮಾಜೀಕರಣವು ಮಹತ್ವದ ಪಾತ್ರ ಹೊಂದಿದೆ. ಸಾಮಾಜೀಕರಣಕ್ಕೆ ಆರಂಭವಿದೆಯೇ ಹೊರತು ಕೊನೆ ಎಂಬುದಿಲ್ಲ. ಈ ಪ್ರಕ್ರಿಯೆಯು ಮಗುವು ಹುಟ್ಟಿದಾಗಿನಿಂದ ಆರಂಭವಾಗಿ ಜೀವನದ ಕೊನೆಯ ಹಂತದವರೆಗೂ ನಡೆಯುವಂತಹ ಪ್ರಕ್ರಿಯೆಯಾಗಿದೆ. The following have been established by culture which socialize the newborn child: family and parents, peer and age mates, schools, state, religion, literature and mass media communication. ಈ ಕೆಳಕಂಡ ಅಂಶಗಳು ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳಾಗಿವೆ: ಕುಟುಂಬ, ಸಮವಯಸ್ಕರ ಸಮೂಹ, ಶಾಲೆ, ರಾಜ್ಯ, ಧರ್ಮ, ಸಾಹಿತ್ಯ ಮತ್ತು ಸಮೂಹ ಮಾಧ್ಯಮಗಳು. Family and peer groups are regarded as primary agents of socialization. Teachers, state, religion, literature, and mass media communication are regarded as secondary agents of socialization. ಕುಟುಂಬ ಹಾಗೂ ಸಮವಯಸ್ಕರ ಸಮೂಹವನ್ನು ಪ್ರಾಥಮಿಕ ಸಾಮಾಜಿಕ ನಿಯೋಗಿಗಳೆಂದು ಕರೆಯಲಾಗಿದೆ. ಹಾಗೆ ಶಾಲೆ, ರಾಜ್ಯ, ಧರ್ಮ, ಸಾಹಿತ್ಯ, ಸಮೂಹ ಮಾಧ್ಯಮಗಳನ್ನು ಮಾಧ್ಯಮಿಕ ಸಾಮಾಜೀಕರಣ ನಿಯೋಗಿಗಳೆಂದು ಕರೆಯಲಾಗಿದೆ. Family and parents. The process of socialization begins for every one of us in the family. Here the parental influence, particularly the maternal influence on the child, is very great. Principal socializer of young children. Family is the principal socializer. We learn the values, norms and beliefs of society in family. ಕುಟುಂಬವು ಪ್ರಾಥಮಿಕ ಸಾಮಾಜೀಕರಣ ನಿಯೋಗಿಯಾಗಿದೆ. ಬಹಳಷ್ಟು ಸಮಾಜಗಳಲ್ಲಿ ಕುಟುಂಬವು ಸಾಮಾಜೀಕರಣದ ದೀಕ್ಷೆ ಕೊಡುವಂತಹ ಮಹತ್ವದ ನಿಯೋಗಿ. ಹಾಗೆಯೇ ಕುಟುಂಬದ ಮೂಲಕ ನಾವು ನಮ್ಮ ಮಾತೃಭಾಷೆಯನ್ನು ಕಲಿತೀವಿ. ಕುಟುಂಬದ ಮೂಲಕ ನಾವಿರುವಂತಹ ಸಮಾಜದ ಮೌಲ್ಯ, ಆದರ್ಶಗಳನ್ನು, ಸಂಪ್ರದಾಯಗಳನ್ನು ಕಲಿಯುತ್ತೇವೆ. ಹೀಗೆ ಒಟ್ಟಾರೆಯಾಗಿ ಕುಟುಂಬವು ಮನುಷ್ಯ ಅಥವಾ ಮಗುವಿಗೆ ಒಂದು ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡುವಲ್ಲಿ ಕುಟುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಕುಟುಂಬದಲ್ಲಿ ಅದರಲ್ಲಿಯೂ ತಾಯಿಯು ಬೀರುವಂತಹ ಪ್ರಭಾವ ಮಹತ್ವದ್ದಾಗಿದೆ. ಒಂದು ಮಗುವಿನ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಾಯಿಯ ಪಾತ್ರ ಮಹತ್ವದ್ದಾಗಿರುತ್ತದೆ. Peers or age mates. Peer group means those groups made up of the contemporaries of the child, his associates in school, in playground and in street. The peer group, it is informal grouping of 2 or more members. It is one of the agency of socialization, not controlled primarily by adults. It becomes an important reference group. ಪಿಯರ್ ಗ್ರೂಪ್ ಅಥವಾ ಸಮವಯಸ್ಕರ ಸಮೂಹ, ಈ ಸಮೂಹ ಒಂದೇ ವಯೋಮಾನದವರು ಹಾಗೆ ಒಂದೇ ಹಿನ್ನೆಲೆ ಉಳ್ಳಂತಹ ಮಕ್ಕಳು ಅಥವಾ ಜನರು ಹೊಂದಿರುವಂತಹ ಒಂದು ಸಮೂಹವಾಗಿರುತ್ತದೆ. ಈ ಪಿಯರ್ ಗ್ರೂಪ್ ಅಥವಾ ಸಮವಯಸ್ಕರ ಸಮೂಹದಲ್ಲಿ ಮಗು ಕುಟುಂಬದಲ್ಲಿ ಕಲಿಯಲಾಗದ ನಿಷಿದ್ಧವಾದ ಕೆಲವು ಮಹತ್ವದ ವಿಷಯಗಳನ್ನು ಸಮವಯಸ್ಕರ ಸಮೂಹದ ಸದಸ್ಯರಿಂದ ಕಲಿಯುತ್ತದೆ. ವಿರುದ್ಧ ಲಿಂಗದವರನ್ನು ಹೇಗೆ ಆಕರ್ಷಿಸಬೇಕು, ಉದಾಹರಣೆಗೆ ಈಗಿನ ಫ್ಯಾಷನ್ ಯಾವ ರೀತಿಯಾಗಿದೆ, ಯಾವ ರೀತಿ ಬಟ್ಟೆ ತೊಡಬೇಕು, ಹೀಗೆ ಮುಂತಾದ ವಿಷಯಗಳನ್ನು ಮಗು ಸಮವಯಸ್ಕರ ಸಮೂಹದಿಂದ ಕಲಿತುಕೊಳ್ಳುತ್ತದೆ.
ಅದೇ ರೀತಿಯಾಗಿ ಮನೆಯಲ್ಲಿ ಯಾವ ವಿಷಯ ಮಾತಾಡಲಿಕ್ಕೆ ನಿಷಿದ್ಧವಾಗಿರುತ್ತದೆಯೋ ಅವೆಲ್ಲ ವಿಷಯಗಳನ್ನು ಮಕ್ಕಳು ಸಮವಯಸ್ಕರ ಸಮೂಹದಲ್ಲಿ ಮುಕ್ತವಾಗಿ ಚರ್ಚಿಸುತ್ತಾರೆ. ಹೀಗೆ ಹಲವು ವಿಷಯಗಳನ್ನು ಸಮವಯಸ್ಕರ ಸಮೂಹದಲ್ಲಿ ಮಗು ಕಲಿತುಕೊಳ್ಳುತ್ತದೆ. School. The teachers also play their role in socialization. When the child enters the school, it is in the school that the culture is formally transmitted and acquired. ಶಾಲೆಯು ಸಾಮಾಜೀಕರಣದ ಮಾಧ್ಯಮಿಕ ನಿಯೋಗಿಯಾಗಿದೆ. ಶಾಲೆ ಮೂಲಕ ಮಗುವು ಉತ್ತಮ ಸಮಾಜದಲ್ಲಿ ರಾಜ್ಯದ ಉತ್ತಮ ಪ್ರಜೆಯಾಗಿ ನಿರ್ಮಾಣಗೊಳ್ಳುತ್ತದೆ. ಶಾಲೆಯಲ್ಲಿ ಮಕ್ಕಳು ಹಲವಾರು ಕೌಶಲ್ಯಗಳು ಹಾಗೂ ವಿಸ್ತೃತ ಸಮಾಜದ ಮೌಲ್ಯಗಳನ್ನು ಕಲಿತುಕೊಳ್ಳುತ್ತವೆ. ಹಾಗೆ ಶಾಲೆಗಳು ಔಪಚಾರಿಕ ಪಠ್ಯಕ್ರಮದ ಮೂಲಕ ಮಕ್ಕಳನ್ನು ಸಾಮಾಜೀಕರಣಗೊಳಿಸುವುದಲ್ಲದೆ ಅನೌಪಚಾರಿಕ ವಿಷಯಗಳ ಬಗ್ಗೆಯೂ ಸಾಮಾಜೀಕರಣಗೊಳಿಸುತ್ತವೆ. ಉದಾಹರಣೆಗೆ, ಕೊಠಡಿಯನ್ನು ನಾವು ಹೇಗೆ ಸ್ವಚ್ಛವಾಗಿಡಬೇಕು, ಗುರು ಹಿರಿಯರಿಗೆ ಹೇಗೆ ನಾವು ಅವರನ್ನು ಆಧರಿಸಬೇಕು, ಅವರಿಗೆ ನಾವು ಎದುರು ಮಾತಾಡದೇ ಇರೋದು, ಹಾಗೆ ಶಿಸ್ತು, ರಾಷ್ಟ್ರ ಪ್ರೇಮ, ದೇಶಭಕ್ತಿ, ಹೀಗೆ ಹಲವಾರು ವಿಷಯಗಳನ್ನು ಶಾಲೆಯಲ್ಲಿ ಮಕ್ಕಳು ಕಲಿಯುತ್ತಾರೆ. State is the one of the important agents of formal socialization. It has got great influence on life of people. State provide protection to citizens. At the same time, it controls the behavior of individuals in the state. ರಾಜ್ಯವು ಒಂದು ಸಾಮಾಜೀಕರಣದ ಮಾಧ್ಯಮಿಕ ನಿಯೋಗಿಯಾಗಿದೆ. ಹಾಗೆ ಒಟ್ಟಾರೆಯಾಗಿ ರಾಜ್ಯ ವ್ಯಕ್ತಿಯ ಸಂಪೂರ್ಣ ಜೀವನ ಚಕ್ರದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಈ ರಾಜ್ಯ ರಕ್ಷಣೆ ನೀಡುವಂತಹ ಕಾರ್ಯ ಮಾಡುತ್ತದೆ. ಹಾಗೆ ಸಾಮಾಜಿಕ ಭದ್ರತೆಯನ್ನು ಕೂಡ ರಾಜ್ಯ ಒದಗಿಸುತ್ತೆ. ಅದೇ ರೀತಿಯಾಗಿ ಯಾರ ಬಗ್ಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕೆನ್ನುವುದನ್ನು ನಿರ್ಧರಿಸುವುದು ರಾಜ್ಯವಾಗಿದೆ. ಉದಾಹರಣೆಗೆ, ಚುನಾವಣೆಯಲ್ಲಿ ಯಾವ ವಯಸ್ಸಿನಲ್ಲಿ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು, ಹಾಗೆ ಯಾವ ವ್ಯಕ್ತಿ ಕಾರನ್ನು ಚಲಾಯಿಸಬೇಕು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ರಾಜ್ಯವಾಗಿದೆ. Religion is the another important agent of socialization. Religion tries to socialize people with its moral values. Religion socializes individuals through the medium of family. Religion plays a major role in socialization of most Americans. Not only in America, in every parts of world, you can see religion has socialized or even socializing the citizens of all places in the world. Religion. ಧರ್ಮವು ಒಂದು ಪ್ರಮುಖವಾದ ಸಾಮಾಜೀಕರಣ ನಿಯೋಗಿಯಾಗಿದೆ. ಧರ್ಮವು ನೀತಿ ಸೂತ್ರಗಳು ಮತ್ತು ತತ್ವಗಳು ಹಾಗೂ ಸರಿ ತಪ್ಪು ಪರಿಕಲ್ಪನೆಯನ್ನು ಹೊಂದಿದೆ. ಇವುಗಳ ಮೂಲಕ ಅದು ಜನರನ್ನು ಸಾಮಾಜೀಕರಣಗೊಳಿಸುತ್ತದೆ. ಧರ್ಮವು ಯಾವುದು ನೀತಿಯುತ ನಡತೆ ಮತ್ತು ಯಾವುದು ಅನೀತಿಯುತ ನಡತೆ, ಹಾಗೆ ಧರ್ಮಸಮ್ಮತವಾದಂತಹ ಅಭಿಪ್ರಾಯಗಳ ಬಗ್ಗೆ, ಧರ್ಮಸಮ್ಮತವಲ್ಲದ ಅಂಶಗಳ ಬಗ್ಗೆ ಅದು ತನ್ನದೇ ಆದಂತಹ ಒಂದು ನಿರ್ಧಾರವನ್ನು ಸೂಚಿಸುತ್ತದೆ. ಧರ್ಮವು ಕುಟುಂಬದ ಮೂಲಕವೇ ಸಾಮಾಜೀಕರಣ ಪ್ರಕ್ರಿಯೆಯನ್ನು ಪ್ರಭಾವಿಸುತ್ತದೆ. ಲಿಟ್ರೇಚರ್ ಆ್ಯಂಡ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. Influence of literature is found in literate societies. Newspaper, magazines, radio, TV has greater role in process of socialization. ಸಮೂಹ ಮಾಧ್ಯಮಗಳು ಉದಾಹರಣೆಗೆ ರೇಡಿಯೋ, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ಸ್ ಇವೆಲ್ಲವೂ ಕೂಡ ಸಮೂಹ ಮಾಧ್ಯಮಗಳಾಗಿವೆ. ಅದೇ ರೀತಿಯ ವರ್ತಮಾನ ಪತ್ರಿಕೆಗಳು, ಮ್ಯಾಗಝಿನ್, ಪುಸ್ತಕ ಇವೆಲ್ಲವೂ ಶಕ್ತಿಶಾಲಿ ಸಾಮಾಜೀಕರಣ ದೀಕ್ಷೆಯನ್ನು ನೀಡಬಲ್ಲಂತಹ ಮಾಧ್ಯಮಗಳಾಗಿವೆ. ಹೀಗೆ ಈ ಮಾಸ್ ಮೀಡಿಯಾ ಅಥವಾ ಸಮೂಹ ಮಾಧ್ಯಮಗಳು ಎಲ್ಲ ವಯೋಮಾನದವರ ಮೇಲೆ ಹಾಗೂ ಈ ಎಲ್ಲ ಲಿಂಗದವರನ್ನು ಪ್ರಭಾವಿಸಿವೆ ಅಥವಾ ಅವ್ರನ್ನ ಪ್ರಭಾವಕ್ಕೊಳಪಡಿಸಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಮೂಹ ಮಾಧ್ಯಮ ಸಾಮಾಜಿಕ ವಿದ್ಯಮಾನಗಳು, ಸಾಮಾಜಿಕ ಪರಿವರ್ತನೆಗಳು, ಬದಲಾಗುತ್ತಿರುವ ಹಲವಾರು ವಿಚಾರಗಳು, ಬದಲಾಗುತ್ತಿರುವ ಜೀವನ ಶೈಲಿ,
ಅದೇ ರೀತಿಯಾಗಿ ಯಾವ ಪಾತ್ರ ಮಾದರಿಗಳು, ಏನಾದರೂ ಸಮಾಜದಲ್ಲಿ ಏನಾದರೂ ಸಾಧಿಸಿರುವಂಥ ವ್ಯಕ್ತಿಗಳು, ಹೀಗೆ ಹಲವು ವಿಷಯಗಳ ಕುರಿತು ನಮಗೆ ಮಾಹಿತಿಯನ್ನು ಕೊಡುವುದರ ಮೂಲಕ ಜನರನ್ನು ಸಾಮಾಜೀಕರಣಗೊಳಿಸುತ್ತದೆ.